ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ಜಾಗೃತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಡಾಕ್ಟರ್ ಪವನ್ ಜೋಶಿ. ನಮ್ಮ ರಾಶಿ ನಕ್ಷತ್ರ ಮಾಲಾ ಕಾರ್ಯಕ್ರಮ ಇವತ್ತಿನ ಸಂಚಿಕೆಯಲ್ಲಿ ಧನುರ್ರಾಶಿ, ಧನುಸ್ಸ ರಾಶಿ, ಸಜಟೇರಿಯಸ್ ಈ ರಾಶಿಯಲ್ಲಿ ಜನಿಸಿದವರ ಸ್ವಭಾವ ಗುಣಧರ್ಮಗಳ ವಿಶ್ಲೇಷಣೆ. ಇವತ್ತಿನ ಸಂಚಿಕೆಯಲ್ಲಿ ನಾವು ಧನುರ್ರಾಶಿ ಮೂಲಾ ನಕ್ಷತ್ರದ ಬಗ್ಗೆ ಮತ್ತು ಅದರಲ್ಲಿ ಜನಿಸಿದವರ ಬಗ್ಗೆ ಮಾತನಾಡಲಿದ್ದೇವೆ. ದ್ವಾದಶ ರಾಶಿಗಳಲ್ಲಿ 9ನೇ ರಾಶಿ ಧನುರ್ರಾಶಿ. ಈ ರಾಶಿಯ ಅಧಿಪತಿ ಗುರು. ಈ ರಾಶಿಯ ತತ್ವ ಅಗ್ನಿ, ದಿಕ್ಕು ಪೂರ್ವ, ಸ್ವಭಾವ ದ್ವಿಸ್ವಭಾವ. ಇದು ನಮಗೆಲ್ಲ ತಿಳಿದಿರುವಂತಹ ಸಾಮಾನ್ಯ ವಿಷಯ. ಇಲ್ಲಿ ಈ ಧನುಸ್ಸ ರಾಶಿಯಲ್ಲಿ ಜನಿಸಿದವರ ಸ್ವಭಾವ ಗುಣಧರ್ಮ ಹೇಗಿರ್ತದೆ? ಗುರುವಿನ ಸ್ವಭಾವ ದ್ವಿಸ್ವಭಾವ ಮತ್ತೆ ಅಗ್ನಿಯ ಸ್ಪರ್ಶವಾಗಿರ್ತದ. ಅಂದರೆ ಆ ಧನುಸ್ಸ ರಾಶಿಯನ್ನು ನಾವು ನೋಡಿದಾಗ ಕುದುರೆ, ಮನುಷ್ಯ, ಬಿಲ್ಲು. ಇದರ ಅರ್ಥ ಏನಪ್ಪಾ ಅಂತಂದ್ರೆ ಇವರು ಹೆಚ್ಚು ಪರಿಶ್ರಮಿಗಳಾಗಿರ್ತಾರ. ಪ್ರತಿಫಲದ ಅಪೇಕ್ಷೆ ಮಾಡ್ತಿರೋದಿಲ್ಲ. ರಿಸಲ್ಟ್ ಬಗ್ಗೆ ಭಯ ಇರೋದಿಲ್ಲ ಇವರಿಗೆ. ರಿಸಲ್ಟ್ ಏನಾಗುತ್ತೆ, ಏನ್ ರಿಸಲ್ಟ್? ಕನ್ಸಿಸ್ಟೆನ್ಸಿ ಇನ್ ಎಫರ್ಟ್, ಕೆಲಸ, ಕಾಯಕದ ಬಗ್ಗೆ ಹೆಚ್ಚು ಆದ್ಯತೆ ಕೊಡುವವರಾಗಿರ್ತಾರ. ನಿರಂತರ ಓಟ ಅಂದ್ರೆ ಕೆಲಸ ಜಾಸ್ತಿ ಮಾಡ್ತಿರ್ತಾರ, ಆಯಾಸ ಕಡಿಮೆ ಆಗ್ತಿರ್ತದ. ಇವ್ರಿಗೆ ಊಟ ನಿದ್ರೆ ಕಡಿಮೆ, ತುಂಬಾ ಕಡಿಮೆ ನಿದ್ದೆ ಮಾಡುವರು. ಮತ್ತೊಬ್ರು ಏನಂತಾರ, ಮತ್ತೊಬ್ರು ಏನ್ ಮಾತಾಡ್ತಾರ, ನನ್ನ ಬಗ್ಗೆ ಕೆಟ್ಟದ್ ಮಾತಾಡ್ತಾರೋ ಒಳ್ಳೇದ್ ಮಾತಾಡ್ತಾರೋ ಪರಿಕಲ್ಪನೆ ಮಾಡದೆ ಮುನ್ನುಗ್ಗುವಂತಹ ಸ್ವಭಾವದವರು. ಗುರು ಇರೋದರಿಂದ ಉದಾರ ಮನೋಭಾವದವರು, ತ್ಯಾಗ ಮನೋಭಾವದವರು ಇವರಾಗಿರ್ತಾರ. ಮತ್ತೆ ಈ ಧನು ಅನ್ನುವ ರಾಶಿ ಏನದ ಅಗ್ನಿ ತತ್ವ ಇರೋದ್ರಿಂದ ಸ್ವಲ್ಪ ಉಗ್ರರಾಗಿರ್ತಾರ, ಎತ್ತರ ತೆಳ್ಳಗಿರ್ತಾರ. ಮಂಗಳ ಹೇಗೆ ಉಗ್ರನೋ ಅದೇ ಬೇರೆ. ಈ ಅಗ್ನಿ ತತ್ವ, ಈ ತತ್ವದ ಉಗ್ರತೆನೆ ಬೇರೆ. ಸೂರ್ಯನ ಉಗ್ರ, ಅದೊಂದು ಉಗ್ರತೆನೆ ಬೇರೆ. ಈ ಗುರುವಿನ ಜೊತೆ ಉಗ್ರತೆ ಅಂತಂದ್ರೆ ಸಿಟ್ಟನ್ನ ಭಾವನಾತ್ಮಕವಾಗಿ ಅಭಿವ್ಯಕ್ತಪಡಿಸ್ತಿರ್ತಾರೆ ಇವರು, ಬಾಯಿಂದ ಅಲ್ಲ. ಬಾಯಿಗೆ ಬಂದಂಗ್ ಬೈದೆ, ಒದರಾಡದೆ, ಚೀರಾಡದೆ ಅಲ್ಲ. ತಮ್ಮ ಬಾಡಿ ಲ್ಯಾಂಗ್ವೇಜ್, ಸ್ವಲ್ಪ ನಾನು ಸಿಟ್ಟಾಗಿದ್ದೇನೆ, ಮನಸ್ತಾಪ ಮಾಡಿಕೊಂಡಿದ್ದೇನೆ, ಬೇಸರ ಆಗಿದ್ದೇನೆ ಅಂತ ಸಿಟ್ಟನ್ನ ಬಾಡಿ ಲ್ಯಾಂಗ್ವೇಜ್ ಇಂದ ಹೆಚ್ಚು ತೋರಿಸೋರಾಗಿರ್ತಾರ. ಈ ರೀತಿಯ ಗುಣ ಸ್ವಭಾವ ಅಗ್ನಿ ತತ್ವದ್ದಾಗಿರ್ತದ. ಸಿಟ್ಟಿದ್ದರೂ ಕೋಪವಿದ್ದರೂ ಬಹಳ ಸೂಕ್ಷ್ಮವಾಗಿರ್ತದ. ಧನು ಅನ್ನುವ ರಾಶಿಯ ಸ್ವಭಾವ ಇವರಿಗೆ ಗುರುವಿನ ಪ್ರಧಾತ್ಯ ಇರೋದ್ರಿಂದ ಅಧ್ಯಯನ. ಹೇಗೆ ಈ ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರದವ್ರ ಸ್ವಭಾವ ನೋಡ್ರಿ, ಅಭ್ಯಾಸ ಮಾಡಬೇಕು, ಬಹಳ ಕಲಿಬೇಕು, ಬಹಳ ಅಭ್ಯಾಸ ಮಾಡಬೇಕು, ಜಾಸ್ತಿ ಅಧ್ಯಯನ ಮಾಡಬೇಕು, ಅಧ್ಯಯನಶೀಲರಾಗಿರ್ತಾರ. ಬೇರೆ ಬೇರೆ ವಿಷಯಗಳ ಬಗ್ಗೆ ತಿಳಿಯುವ ಆಸಕ್ತಿ ಉಳ್ಳವರಾಗಿರ್ತಾರ. ಹಾಗಾಗಿ ದುಡ್ಡಿನಕ್ಕಿಂತ ಹೆಚ್ಚು ಇವರಿಗೆ ಜ್ಞಾನದ ಆಸೆ ಇರ್ತದ. ಇವರಿಗೆ ಪ್ರಾಕ್ಟಿಕಲ್ ನಾಲೆಜ್ಗಿಂತ ಥೆರಾಟಿಕಲ್ ನಾಲೆಜ್ ಜಾಸ್ತಿ ಇರ್ತದ. ಇವರು ಕೆಲವೊಬ್ರು ಸಾಮಾನ್ಯವಾಗಿ ಧನುರಾಶಿ ಅಂತ ಹೇಳೋದಾದ್ರೆ ಬಹಳಷ್ಟು ಇವ್ರು ಮಾಡಿರೋದಿಲ್ಲ, ಹೇಳ್ಕೊಡ್ತಿರ್ತಾರ. ಬೋಧನಾ ಶಕ್ತಿ ಜಾಸ್ತಿ ಇರ್ತದ. ಇದು ಗುರುವಿನಿಂದ ನಮಗ್ ಪ್ರಾಪ್ತಿ ಆಗ್ತದ. ಮತ್ತೆ ಗುರು ಇರೋದ್ರಿಂದ ಕೆಲವೊಬ್ರು ಬಹಳಷ್ಟು ಜನ ದಪ್ಪ ಇರ್ತಾರ, ಹೆಚ್ಚು ಸ್ವಲ್ಪ ಶುಗರ್ ಸಮಸ್ಯೆ ಬರುವಂತದ್ದು ಇರ್ತದ, ಕೊಲೆಸ್ಟ್ರಾಲ್ ಸ್ವಲ್ಪ ಜಾಸ್ತಿ ಇರ್ತದ, ನೋಡ್ಲಿಕ್ಕೆ ಫೇರ್ ಇರ್ತಾರ, ಬ್ರಾಹ್ಮಣ ವರ್ಣ ಚಂದಂಗಿರ್ತಾರ, ಬೆಳ್ಳಗಿರ್ತಾರ. ಧನುರಾಶಿಯ ಸ್ವಭಾವ ಬಿಟ್ಬಿಡೋಣ. ಬಹುಮುಖ್ಯವಾಗಿ ಈ ಗುರುವಿನ ಸ್ವಭಾವ ಗುಣಧರ್ಮಗಳನ್ನ ಈ ಧನುರಾಶಿಯಲ್ಲಿ ನಾವು ಕಾಣಬಹುದು. ಚಂಚಲ ಮನಸ್ಸು ಬಹಳ ಇರ್ತದ, ಡಿಸಿಷನ್ ಮೇಕಿಂಗ್ ಅಬಿಲಿಟಿ ಇರೋದಿಲ್ಲ, ಮತ್ತೊಬ್ಬರು ನೋಡಿ ಇನ್ಸ್ಪೈರ್ ಆಗ್ತಿರೋದಿಲ್ಲ. ಇವ್ರದೇ ಆದ ಸ್ವತಂತ್ರತೆ ಇರ್ತದ. ಅವ್ರು ನೋಡಿ ಹಂಗ್ ಮಾಡ್ಬೇಕು, ಇವ್ರು ನೋಡಿ ಹಿಂಗ್ ಮಾಡ್ಬೇಕು ಅನ್ನೋದಿಲ್ಲ. ಸ್ವತಂತ್ರವಾಗಿ ತಮ್ಮದೇನೋ ಒಂದು ಮಾಡುವಂತ ಅಭಿಲಾಷೆ ಉಳ್ಳವರಾಗಿರ್ತಾರ. ಇದು ಸಾಮಾನ್ಯವಾಗಿ ಧನುರಾಶಿಯ ಸ್ವಭಾವ. ಇಂಥ ಧನುರಾಶಿಯ ಸ್ವಭಾವದಲ್ಲಿ ಏನಾದರೂ ಮೂಲಾ ನಕ್ಷತ್ರದಲ್ಲಿ ಜನಿಸಿದರೆ, ಮೂಲಾ ನಕ್ಷತ್ರದ ದೇವತಾ ಕೇತು, ಅದರ ಅಭಿಮಾನಿ ದೇವತಾ ನಿರಋತಿ, ನಿರುತಿ, ನಿರುತ, ನಿರುತಿ, ನಿರುತ, ಸ್ತ್ರೀ ದೇವತಾ, ಪುರುಷ ದೇವತಾ. ಅಷ್ಟದಿಕ್ಪಾಲಕರಲ್ಲಿ ನೈಋತ್ಯ ದಿಕ್ಕವನ್ನ ಅಧಿಪತಿ ಹೊಂದುವಂತವ್ರು. ನಿರುತಿ ಅಂದ್ರೆ ನಾಶ, ಡಿಸ್ಟ್ರಾಯ್, ಕೊಳತು ಹೋಗಿದ್ದು, ನಾಶವಾಗಿದ್ದು, ಎಂಡ್, ಸಮಾಪ್ತಿ, ವಿನಾಶ, ಕತ್ತಲೆ, ಏನು ಉತ್ಪತ್ತಿ ಆಗದೆ ಇರುವಂತದ್ದು ಅಂತ ಅನೇಕ ವಿಚಾರಗಳು ಬರ್ತಾವ. ಹಾಗಾಗಿ ಎಷ್ಟೋ ಸರ್ತಿ ನಾವು ಮೂಲಾ ನಕ್ಷತ್ರದಲ್ಲಿ ಜನಿಸಿದಾಗ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಾಗಲಿ ಧರ್ಮಶಾಸ್ತ್ರದಲ್ಲಾಗಲಿ ಅದಕ್ಕೆ ನಕ್ಷತ್ರ ಶಾಂತಿಯನ್ನು ಬರೆದಿದ್ದಾರೆ. ಜ್ಯೇಷ್ಠ ನಕ್ಷತ್ರಕ್ಕೂ ಬರೆದಿದ್ದಾರೆ, ಮೂಲಾ ನಕ್ಷತ್ರಕ್ಕೂ ಬರೆದಿದ್ದಾರೆ, ಆಶ್ಲೇಷ ನಕ್ಷತ್ರಕ್ಕೆ ಬರೆದಿದ್ದಾರೆ. ಆ ನಕ್ಷತ್ರದಲ್ಲಿ ಜನಿಸಿದವರಿಗೆ ಅದು ಆ ಜನನಾರಿಷ್ಟ ಬರುತ್ತಿದೆ ವಿನಃ ಅದು ಮೊದಲನೇ ಪಾದದಲ್ಲಿ ಜನಿಸಿದವರಿಗೆ ಮಾತ್ರ ಈ ಜನನಾರಿಷ್ಟ ದೋಷ ಬರ್ತದೆ. ಇನ್ಯಾರಿಗೂ ಆ ದೋಷ ಬರೋದಿಲ್ಲ.
ಈ ಮೂಲ ಅನ್ನುವ ನಕ್ಷತ್ರ ಬಹಳ, ಇದರ ಅಧಿಪತಿ ಗ್ರಹ ದೇವತಾ ಕೇತು. ಇದಕ್ಕೆ ನೋಡ್ರಿ, ಧನುರಾಶಿಯ ಗುರು, ಮೂಲಾ ನಕ್ಷತ್ರದ ನಿವೃತ್ತಿ, ಗ್ರಹ ದೇವತಾ ಕೇತು, ಈ ಮೂರು ಕೂಡಿದ್ವಿ. ಅಂದ್ರೆ ಒಂದಕ್ಕೊಂದು ಸಾಮ್ಯತೆ ಇಲ್ಲ. ಅಂದ್ರೆ ಆಳವಾಗಿ, ಡೆಪ್ತ್ ಆಗಿ, ಅಂದ್ರೆ ಇವರಲ್ಲಿ ಗುಪ್ತ ವಿದ್ಯೆಗಳು, ಪ್ರಾಮಾಣಿಕತೆ, ಏನ್ ಮಾಡಿದ್ರು ಇನ್ ಡೆಪ್ತ್, ನೀಟಾಗಿ, ಕ್ಲೀನ್ ಆಗಿ, ವ್ಯವಸ್ಥಿತವಾಗಿ ಮಾಡುವಂಥದ್ದು. ಮೂಲಾ ನಕ್ಷತ್ರದಲ್ಲಿ ಸರ್ವೇ ಸಾಮಾನ್ಯ ಬೇರೆ ಗ್ರಹಗತಿಗಳು ಚೆನ್ನಾಗಿದ್ರೆ ಬಹಳ ಹೆಚ್ಚು ಸಂಪಾದನೆಯನ್ನು ಮಾಡ್ತಾರ. ಆದ್ರೆ ಇವರು ವಿದ್ಯಾ ವಿನಯ ಹೆಸರನ್ನು ಹೆಚ್ಚು ಗಳಿಸ್ತಾರ, ದುಡ್ಡನ್ನು ಕಡಿಮೆ ಗಳಿಸ್ತಾರ. ಅಧಿಕಾರ, ಸಂಪತ್ತು ಇವೆಲ್ಲವೂ ಕಡಿಮೆ ಇರ್ತದ. ಆದ್ರೆ ಪರಿಶ್ರಮ ಜೀವಿಗಳಾಗಿರ್ತಾರ, ಸಂಘರ್ಷ ಜೀವಿಗಳಾಗಿರ್ತಾರ, ಸಪೋರ್ಟಿವ್ ನೇಚರ್ ಇರ್ತದ, ಸ್ಟ್ಯಾಂಡ್ ಬೈ ಆಗಿರ್ತಾರ. ಈಗ ದೊಡ್ಡ ದೊಡ್ಡ ವ್ಯಕ್ತಿಗಳ ಹಿಂದೆ ನಿಂತಿರುವಂತ ವ್ಯಕ್ತಿಗಳು ಇರ್ತಾರೆ, ಅವರಿಂದನೇ ಅವ್ರು ಮುಂದ್ ಬಂದಿರ್ತಾರೆ. ಅಂತ ವ್ಯಕ್ತಿಗಳು ಇವರಾಗಿರ್ತಾರ. ಸಹಕಾರ ಸಹಯೋಗ ಕೊಡುವಂತವ್ರು, ಸ್ಫೂರ್ತಿ ಕೊಡುವಂತವ್ರಾಗಿರ್ತಾರೆ. ಮೂಲಾ ನಕ್ಷತ್ರಕ್ಕೆ ಆ ನೈಋತ್ಯ ದೇವತೆ ಇರೋದ್ರಿಂದ ಸ್ವಂತಕ್ಕೆ ಇವ್ರು ಬೆಳೆಯೋದಿಲ್ಲ, ಮುಂದಿನ ಬೆಳೆಸುವಂತ ಮನೋಭಾವ ಇರ್ತದ. ಯಾರಾದ್ರೂ ಬೆಳಿತಾರಂದ್ರೆ ಅವ್ರಿಗೆ ಸಪೋರ್ಟ್ ಮಾಡುವಂತವ್ರಾಗಿರ್ತಾರ. ಈ ರೀತಿ ಗುಣ. ಹೆಚ್ಚು ದುಡ್ಡು ಸಂಪಾದನೆ ಆಗ್ಲಿ, ಹೆಚ್ಚು ಅಧಿಕಾರ ಸಂಪಾದನೆ ಮಾಡೋದಾಗ್ಲಿ, ಬೇರೆ ಗ್ರಹಗತಿಗಳ ಬಲಾಬಲ ಇದ್ರೆ ಎಷ್ಟೋ ಧನುರಾಶಿ ಮೂಲಾ ನಕ್ಷತ್ರ ಸಂಪಾದನೆ ಮಾಡ್ತಾರೆ. ಆದ್ರೆ ಸಾಮಾನ್ಯವಾಗಿ ಇನ್ನು ಜನರಲ್ ಮೂಲಾ ನಕ್ಷತ್ರಕ್ಕೆ ಅಲಕ್ಷ್ಮಿ ಅಂತಾನೂ ಕರೀತಾರೆ. ಸಂಪಾದನೆ ಇರೋದಿಲ್ಲ, ಸಂಪತ್ತು ಕಡಿಮೆ ಅಂತಾನೆ ಹೇಳ್ತಾರೆ. ಬಹಳ ನೇರವಾಗಿ ಮಾತಾಡಿ ತಮ್ಮನ್ನ ಕೇಳ್ಕೊತಾರ. ಧನುರಾಶಿನೂ ಹಾಗೆ, ಮೂಲಾ ನಕ್ಷತ್ರನೂ ಹಾಗೆ. ನೇರವಾಗಿ ಮಾತಾಡೋದು, ನಿಷ್ಠುರವಾಗಿ ಮಾತಾಡೋದು, ಕಠೋರವಾಗಿ ಮಾತಾಡೋದು, ಕಡತುಂಡಾಗಿ ಮಾತಾಡೋದು, ಒಂದ್ ಹೊಡ್ತಾ ಹಿಡ್ಕೊಂಡು ಮಾತಾಡೋದು, ಎದುರದವಂಗೆ ಅದು ಏನಾಗ್ಲಿ ಬಿಡ್ಲಿ, ಏನ್ ಸತ್ಯ ಅದ ಅದನ್ನ ಮಾತಾಡೋದು. ಅದನ್ನ ಪ್ರೀತಿಯಿಂದ ಹೇಳೋದ ಗುಣ ಸ್ವಲ್ಪ ಕಡಿಮೆ ಇರ್ತದೆ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ಅಂತ ಹೇಳ್ತಾರೆ. ಅದನ್ನ ಪ್ರೀತಿಯಿಂದ ಹೇಳ್ಬೇಕು, ಹಂಗ ಹೇಳೋದಿಲ್ಲ. ಎದ್ದಿದ್ದಂಗೆ ಕಠೋರವಾಗಿ ಹೇಳುವಂತ ಗುಣ ಇರ್ತದೆ. ಎಷ್ಟೋ ಸಾರ್ತಿ ಸಂಬಂಧಗಳನ್ನು ಕೆಡಿಸ್ಕೊತಾರ, ಎಷ್ಟೋ ಅವಕಾಶಗಳನ್ನು ಕಳ್ಕೊಳ್ತಾರ. ಇದು ಧನುರಾಶಿ ಮೂಲಾ ನಕ್ಷತ್ರದ ಸ್ವಭಾವ ಆಗಿರ್ತದೆ. ಈ ಧನುರಾಶಿ ಮೂಲಾ ನಕ್ಷತ್ರಕ್ಕೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಗುಪ್ತ ವಿದ್ಯೆಗಳಂತ ನಾನು ಆಗಲೇ ಹೇಳಿದ್ನಲ್ಲ, ಅದು ಸುಡೋ ಸೈನ್ಸ್ ಆಗಿರ್ಬೋದು, ಅಕಲ್ಟ್ ಸೈನ್ಸ್ ಆಗಿರ್ಬೋದು, ಅಥವಾ ಈ ಅಸ್ಟ್ರಾಲಜಿ ಆಗಿರ್ಬೋದು, ವಾಸ್ತು ಆಗಿರ್ಬೋದು, ಇಂತಹ ಬೇರೆ ಬೇರೆ ವಿಷಯಗಳ ಬಗ್ಗೆ, ಇಂಥ ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ, ಶಕುನಶಾಸ್ತ್ರ, ಸಂಖ್ಯಾಶಾಸ್ತ್ರ, ಜಲಶಾಸ್ತ್ರ, ಸಣ್ಣ ಪುಟ್ಟ ಮೆಕ್ಯಾನಿಸಮ್, ರಿಪೇರಿ, ಅದು ಇದು ಸಣ್ಣ ಪುಟ್ಟ ವಿಷಯಗಳು ಎಲ್ಲದ್ರ ಬಗ್ಗೆ ಆಸಕ್ತಿ ಇರ್ತದೆ. ಒಂಚೂರು ಕಾರ್ಪೆಂಟರ್ ಕೆಲಸ, ಒಂಚೂರು ಎಲೆಕ್ಟ್ರಿಕ್ ಕೆಲಸ, ಒಂಚೂರು ಪೇಂಟಿಂಗ್ ಕೆಲಸ, ಒಂಚೂರು ಹೌಸ್ ಹೋಲ್ಡ್ ಕೆಲಸ, ಒಂಚೂರು ಅಡುಗೆ ಕೆಲಸ, ಎಲ್ಲದರಲ್ಲೂ ಆಸಕ್ತಿ ತೋರಿಸುವಂತರಾಗಿರ್ತಾರೆ. ಎಲ್ಲದರಲ್ಲೂ ಒಂಚೂರು ಜ್ಞಾನ ಉಳ್ಳಂತವರಾಗಿರ್ತಾರೆ. ಹಾಗಾಗಿ ದುಡ್ಡಿನ ದಾಹ ಇಲ್ಲದೆ ಇರುವವರು, ಅಧಿಕಾರದ ದಾಹ ಇಲ್ಲದೆ ಇರುವವರು ಧನುರಾಶಿ ಮೂಲಾ ನಕ್ಷತ್ರದವರು ಸಾಮಾನ್ಯವಾಗಿರ್ತಾರ. ಈ ಮೂಲಾ ನಕ್ಷತ್ರಕ್ಕೆ ಕೇತು ಇರುವುದರಿಂದ ಆಲಸ್ಯ, ಸ್ವಲ್ಪ ಸ್ವಾರ್ಥ ಮನೋಭಾವ ಕಡಿಮೆ, ಆದ್ರೆ ಆಲಸ್ಯ ಜಾಸ್ತಿ, ಕೆಲಸವನ್ನು ಮುಂದಾಕುವಂತಹ ಗುಣ. ಆ ಕೇತುವಿನಿಂದಾಗಿ ಹೆಚ್ಚು ಆಪತ್ತುಗಳನ್ನು ತರ್ಕೊಳ್ಳುವಂಥದ್ದು, ವಿಘ್ನಗಳನ್ನು ತಾವು ತರ್ಕೊಳ್ಳುವಂಥದ್ದು. ಅದೇ ಹೇಳಿದಲ್ಲ, ಏನೋ ನೇರವಾಗಿ ಮಾತಾಡಿ ನಿಷ್ಠುರವಾಗಿ ಮಾಡಿ ತೊಂದರೆಗಳನ್ನು ಮಾಡ್ಕೊಳ್ಳುವಂಥದ್ದು ಹೆಚ್ಚಾಗಿರೋ ಸಾಧ್ಯತೆ ಇರ್ತದ. ಎಷ್ಟೋ ಕೆಲಸ ಕಾರ್ಯಗಳಿಗೆ ಒಂದೇ ಸರ್ತಿ ಎರಡನೇ ಸರ್ತಿ ಪ್ರಯತ್ನ ಕೆಲಸನೇ ಆಗ್ತಿರೋದಿಲ್ಲ, ನಿರಂತರವಾಗಿ ಪ್ರಯತ್ನ ಮಾಡುವಂತ ಅನಿವಾರ್ಯತೆ ಬರುವಂತ ಸಾಧ್ಯತೆ ಇರ್ತದ. ಧನುರಾಶಿ ಮೂಲಾ ನಕ್ಷತ್ರದವರಿಗೆ ಇವರಲ್ಲಿ ಗುಪ್ತವಾದ ಜ್ಞಾನ ಇರ್ತದ, ವಿಷಯ ಜ್ಞಾನ ಬಹಳ ಇರ್ತದ. ಆದ್ರೆ ಅಧಿಕಾರ ಸಂಪತ್ತಿನ ಮೋಹ ಇಲ್ಲದೆ ಇರುವುದರಿಂದ ಇವರಲ್ಲಿ ಆ ಆಕರ್ಷಣಾ ದೋಷಗಳು ಕಂಡು ಬರ್ತದ, ಜನಾಕರ್ಷಣೆ ಕಡಿಮೆ ಇರ್ತದ. ಇವರು ಬಹಳ ತ್ಯಾಗಿಗಳಾಗಿರ್ತಾರ, ದಾನಿಗಳಾಗಿರ್ತಾರ, ಇರೋದ್ರಲ್ಲಿ ಒಳ್ಳೇದನ್ನ ಹಂಚ್ಕೊಂಡು ತಿನ್ಬೇಕು ಅಂತಿರ್ತಾರ. ಆದ್ರೆ ಇವರಲ್ಲಿ ಆಕರ್ಷಣೆ ಇರೋದಿಲ್ಲ. 4 ಮಂದಿಗಳು ಬಹಳ ಅಟ್ರಾಕ್ಟಿವ್ ಆಗಿ ಇವ್ರು ಕಾಣೋದಿಲ್ಲ. ಇವ್ರೇನೇ ಎಷ್ಟೇ ಮಾಡ್ಲಿ, ಎಷ್ಟೇ ಸ್ಯಾಕ್ರಿಫೈಸ್ ಮಾಡ್ಲಿ, ಎಷ್ಟೇ ಮತ್ತೊಬ್ಬರಿಗೆ ಮಾಡ್ಲಿ, ಅವ್ರು ಎದ್ದು ಕಾಣೋದಿಲ್ಲ, ಕಂಡು ಬರೋದಿಲ್ಲ. ಇವ್ರನ್ನ ಯಾರು ಹೊಗಳೋದಿಲ್ಲ. ಈ ನಕ್ಷತ್ರಕ್ಕೊಂದು ದೋಷ ಇದು. ಈ ಮೂಲಾ ನಕ್ಷತ್ರ ಮೊದಲನೇ ಚರಣಕ್ಕಂತ ನಾವು ಬಂದಾಗ, ಆ ಮೊದಲನೇ ಚರಣಕ್ಕೆ ಅಗ್ನಿ ಮಂಗಳ ಬಂದ್ಬಿಡ್ತಾನ, ಮೇಷರಾಶಿ. ಆ ಮಂಗಳನ ತತ್ವ ಬಂದಿರೋದ್ರಿಂದ ಕೇತು, ಮಂಗಳ, ನಿವೃತ್ತಿ, ಗುರು, ಈ 4 ಸಂಯೋಜನೆಯಿಂದ ಈ ಮೂಲಾ ನಕ್ಷತ್ರದ 1ನೇ ಚರಣದ ಸ್ವಲ್ಪ ಸ್ಟ್ರಾಂಗ್ ಇರ್ತಾರೆ, ಅಗ್ರೆಸಿವ್ ಆಗಿರ್ತಾರ, ಇನ್ನೂ ಕಠೋರವಾಗಿ ಮಾತನಾಡುವಂತವ್ರಾಗಿರ್ತಾರ. ರಿಸ್ಕ್ ಟೇಕಿಂಗ್ ಎಬಿಲಿಟಿ ಇವ್ರಲ್ಲಿ ಜಾಸ್ತಿ ಇರ್ತದ. ಸಂಪತ್ತಿನ ಬಗ್ಗೆ ಇವ್ರಿಗೂ ಆಸಕ್ತಿ ಕಡಿಮೆ ಇರ್ತದ. ಕೆಲಸ ಕೆಲಸ ಕೆಲಸ, ಬರೀ ಕೆಲಸದ ಬಗ್ಗೆ ಕಾಳಜಿ ಇರ್ತದ. ಅದ್ರ ರಿಟರ್ನ್ಸ್ ಬರ್ಲಿ ಬಿಡ್ಲಿ, ಅದರ ಪ್ರತಿಫಲ ಏನೇ ಆಗ್ಲಿ, ಕೆಲಸ ಮಾಡ್ಬೇಕು ಅನ್ನೋ ಮನೋಭಾವದವ್ರು ಇರ್ತಾರೆ. ಅದೇ ಮೂಲಾ ನಕ್ಷತ್ರ 2ನೇ ಚರಣದಲ್ಲಿ ಜನಿಸಿದವರು ಶುಕ್ರ ಬಂದ್ಬಿಡ್ತಾನ. ಅವ್ರಿಗೆ ಒಂದ್ ಸ್ವಲ್ಪ ದುಡ್ಡು ಮಾಡಬೇಕು, ಅಧಿಕಾರ ಗಳಿಸಬೇಕು, ಲಕ್ಸುರಿ ಆಗಿರ್ಬೇಕು, ಇದ್ದಿದ್ರಲ್ಲೇ ಆ ಮೂಲಾ ನಕ್ಷತ್ರಕ್ಕೆ ಇಲ್ದೇ ಇರೋ ಸ್ವಭಾವ ಈ 2ನೇ ಚರಣಕ್ಕೆ ಒಂಚೂರು ಬರ್ತದೆ. ಶುಕ್ರ ಬಂದಿರೋದ್ರಿಂದ ವಿಲಾಸಿ ಆಗಿರ್ಬೇಕು, ಭವಿಷ್ಯಕ್ಕೆ ರೊಕ್ಕ ಕೂಡಿಡ್ಬೇಕು, ಕಂಫರ್ಟೇಬಲ್ ಆಗಿರ್ಬೇಕು, ಸೇಫ್ಟಿ ಆಗಿರ್ಬೇಕು ಅಂತ. ಮೂಲಾ ನಕ್ಷತ್ರದ ಸ್ವಭಾವ ನ್ಯಾಚುರಲಿ ಹಂಗಲ್ಲ. ಕೆಲಸ ಮಾಡ್ಬೇಕು ಅನ್ನೋ ತನಕ ಕೆಲಸ ಮಾಡ್ತಾನೆ ಇರ್ಬೇಕು, ಉಳಿಲಿ ಬಿಡ್ಲಿ, ಬರ್ಲಿ ಬಿಡ್ಲಿ, ಮಾಡ್ತಾನೆ ಇರ್ಬೇಕು. ಅವ್ರ ನಮ್ಗೆ ಒಳ್ಳೇದ್ ಮಾಡ್ಲಿ ಬಿಡ್ಲಿ, ಅವ್ರ ಕೆಲಸ ಮಾಡ್ಕೊಡೋದು ಅಷ್ಟೇ. ಹಿಂಗಿರ್ತಾರ. ಅವ್ರು ನಮ್ಗೆ ಏನೇ ಕೆಟ್ಟ ಮಾಡ್ಲಿ ಮತ್ತೆ ಅವ್ರಿಗೆ ಒಳ್ಳೇದೇ ಮಾಡೋದು, ಈ ಮನೋಭಾವದವ್ರು ಇರ್ತಾರೆ. ಆದ್ರೆ 2ನೇ ಚರಣ ಹಂಗಲ್ಲ, ಸ್ವಲ್ಪ ಸ್ವಾರ್ಥಿ ಇರ್ತಾರೆ. ಸ್ವಲ್ಪ ಇದ್ದಿದ್ರಾಗ
ಒಂದ್ಸಲ 2 ಸಲ ಕೆಲಸ ಮಾಡ್ಕೊಟ್ಟು ಅವ್ರ ಕಡೆಯಿಂದ ಒಳ್ಳೇದಾಗ್ಲಿಲ್ಲ ಅಂತ 3ನೇ ಸಲ ವಿಚಾರ ಮಾಡ್ತಾರೆ 2ನೇ ಚರಣದವ್ರು, ಶುಕ್ರ ಇರೋದ್ರಿಂದ. ಇನ್ನು ಮೂಲಾ ನಕ್ಷತ್ರ 3ನೇ ಚರಣದಲ್ಲಿ ಜನಿಸಿದವರಿಗೆ ಬುಧ ಬರೋದ್ರಿಂದ ಇವರಲ್ಲೂ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಕಮ್ಮಿ ಇರ್ತದ. ದ್ವಿಸ್ವಭಾವ, ಬಹು ದ್ವಿಸ್ವಭಾವ ಬಂದ್ಬಿಡ್ತು. ಗುರು ದ್ವಿಸ್ವಭಾವ, ಕೇತು ದ್ವಿಸ್ವಭಾವ, ಮೂಲ ದ್ವಿಸ್ವಭಾವ. ಈ ಕಡೆ ನಾವ 3ನೇ ಚರಣದವ್ರು ಬುಧ. ಡಿಸಿಷನ್ ಮೇಕಿಂಗ್ ಎಬಿಲಿಟಿ ಬಹಳ ಕಡಿಮೆ ಇರ್ತದೆ. ಪರಾಧೀನರಾಗಿರ್ತಾರೆ, ಎಲ್ಲದಕ್ಕೂ ಮತ್ತೊಬ್ರು ಸಹಾಯ ಸಹಕಾರ ತಗೋತಿರ್ತಾರೆ. ಆದ್ರೆ ಸ್ವಂತಕ್ಕ ಬಹಳ ಶಾಣೆ ಇರ್ತಾರ, ಒಳ್ಳೆ ಬರಹಗಾರ ಇರ್ತಾರ, ಒಳ್ಳೆ ವಾಂಗ್ಮಯತೆ ಇರ್ತದ. ಆದ್ರೂ ಸ್ವಂತಕ್ಕೆ ಡಿಸಿಷನ್ ತಗೋಬಾರ್ದು, ಸೆಲ್ಫ್ ಕಾನ್ಫಿಡೆನ್ಸ್ ಬಹಳ ಕಮ್ಮಿ ಇರ್ತದೆ. ಒಬ್ರು ಬಿಟ್ಟಿಬ್ರು ಕೇಳಿ 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 ಸಲಹೆ ತಗೊಂಡು ಡಿಸಿಷನ್ ತಗೋತಿರ್ತಾರೆ. ಬಟ್ ಇವರು ಶೇರ್ ಮಾರ್ಕೆಟ್, ಟ್ರೇಡಿಂಗು ಅಂತ ಇಂತಲ್ಲೆಲ್ಲ ಸ್ವಲ್ಪ ರಿಸ್ಕ್ ತಗೊಂಡು ಕೆಲಸ ಮಾಡುವಂತವ್ರಾಗಿರ್ತಾರೆ. ಸ್ವಲ್ಪ ಇದ್ದಿದ್ರಾಗ ಇವ್ರು ಹಣ ಕೂಡಿಸಿರ್ತಾರ, ದುಡ್ಡಿನ ಬಗ್ಗೆ ಇವ್ರಿಗೂ ಮೋಹ ಇರ್ತದ, ಹಣವನ್ನ ಸಂಗ್ರಹ ಮಾಡ್ತಾರ, ಬೇರೆ ಬೇರೆ ವಿಷಯಾಸಕ್ತಿಯನ್ನು ಪಡಿತಾರ. ಸ್ವಲ್ಪ ಮತ್ತೊಬ್ಬರಿಗೆ ಸಹಾಯ ಮಾಡೋ ಗುಣ, ಪರಾಧೀನತೆ ಗುಣ ಇರಂಗಿಲ್ಲ, ಸ್ಯಾಕ್ರಿಫೈಸಿಂಗ್ ನೇಚರ್ ಇರಂಗಿಲ್ಲ ಇವ್ರಿಗೆ ಇದ್ದಿದ್ರಾಗ 3ನೇ ಚರಣದವ್ರಿಗೆ. ಇವ್ರು ಎಮೋಷನಲಿ ಅಟ್ಯಾಚ್ಡ್ ಇರಂಗಿಲ್ಲ, ಬಹಳ ಪ್ರಾಕ್ಟಿಕಲ್ ಇರ್ತಾರ. ಮೂಲಾ ನಕ್ಷತ್ರ ಹಂಗಲ್ಲ, ಬಹಳ ಎಮೋಷನಲಿ ಅಟ್ಯಾಚ್ಡ್ ಅದು. ಮೂಲಾ ನಕ್ಷತ್ರ ಧನುರ್ ರಾಶಿ 4ನೇ ಚರಣ ಅಂತ ಬಂದ್ರೆ ಚಂದ್ರ ಬಂದ್ಬಿಡ್ತಾನ, ಭಾರಿ ಫಜೀತಿ ಬಂದ್ಬಿಡ್ತದೆ. ಇವ್ರು ಭಾರಿ ಸೂಕ್ಷ್ಮ, ಇವರು ಹೆಣ್ಗರಳು ಅಂತಾನೆ ಕರಿಬಹುದು. ಬಹಳ ಎಮೋಷನಲಿ ಅಟ್ಯಾಚ್ಡ್ ಇರ್ತಾರ, ಸೂಕ್ಷ್ಮ ಇರ್ತಾರ. ಯಾರು ಏನಾದ್ರೆ ಬಹಳ ಮನಸ್ಸಿಗೆ ಹಚ್ಕೋತಿರ್ತಾರ. ಸಣ್ಣ ಪುಟ್ಟ ಸುಖದಲ್ಲಿ, ಸಣ್ಣ ಪುಟ್ಟ ಖುಷಿಯಲ್ಲಿ ಬಹಳ ಆನಂದವನ್ನು ಪಡ್ತಿರ್ತಾರ. ಬಹಳ ದೊಡ್ಡ ಖುಷಿ ಸಿಗ್ಬೇಕಂತ ಏನಿಲ್ಲ. ಚಂದ್ರ ಕೇತುಯುಕ್ತನಾಗಿರೋದ್ರಿಂದ ಅವಾಗ ಪೆಟ್ಟುಗಳು ತಿಂತಿರ್ತಾರ, ಅಪಮಾನ ಅವಮಾನಗಳಾಗ್ತಿರ್ತಾವ. ಆದ್ರೂ ಎಲ್ಲವನ್ನು ನುಂಗಿ ಸಮಾಧಾನ ಇರ್ತಾರೆ. ಸಣ್ಣ ಸಣ್ಣ ಸುಖ, ಸಣ್ಣ ಸಣ್ಣ ಪ್ರೀತಿ, ಸಣ್ಣ ಸಣ್ಣ ಗೌರವ, ಅದಕ್ಕೆ ಖುಷಿಯಾಗಿರ್ತಾರ. ಬಹಳ ಅಭಿಮಾನದಿಂದ ಇರ್ತಾರ. ಹೆಚ್ಚಿನ ಅಪೇಕ್ಷಿಸುತ್ತಿರೋದಿಲ್ಲ. ಮಾನಸಿಕವಾಗಿ ಬಹಳ ಸೂಕ್ಷ್ಮ ಇರ್ತಾರ. ಹಿಂಗಾಗಿ ಧನುರ್ರಾಶಿ ಮೂಲಾ ನಕ್ಷತ್ರ ಅಂದ್ರೇನೆ ಅದು ದುಡ್ಡು, ಹಣ, ಅಧಿಕಾರ, ಸಂಪತ್ತಲ್ಲದೆ ಕೆಲಸ ಕೆಲಸ ಕೆಲಸ, ನೇರ, ನಿಷ್ಠೂರ, ಇನ್ಡೆಪ್ತ್, ಆಳವಾಗಿ, ಸೂಕ್ಷ್ಮವಾಗಿ, ಪರಿಪರಿಯಾಗಿ ತಿಳಿಯುವಂತ ಗುಣ, ತ್ಯಾಗ ಗುಣ, ಮತ್ತೊಬ್ಬರಿಗೋಸ್ಕರ ಕೆಲಸ ಮಾಡುವಂತ ಗುಣ. ತಾನೇ ಅಧಿಕಾರಕ್ಕೆ ಬರಬೇಕು, ತಾನೇ ಗಳಿಸಬೇಕು, ತಾನೇ ಶ್ರೀಮಂತ ಆಗ್ಬೇಕು ಅಲ್ಲ. ಯಾರಾದ್ರೂ ಮಾಡ್ತಾರೆ ಅಂದ್ರೆ ಅವ್ರಿಗೆ ಸ್ಪಂದಿಸುವಂತಹ ಗುಣ, ಸಹಕರಿಸುವಂತ ಗುಣ. ದೇ ಆರ್ ಸಪೋರ್ಟರ್ಸ್, ದೇ ಆರ್ ಲಿಫ್ಟರ್ಸ್ ಅಂತ ಕರಿಬಹುದು ನಾವು. ಹಿಂಗೆ ಅನೇಕ ಸ್ವಭಾವವು ಈ ಮೂಲಾ ನಕ್ಷತ್ರಕ್ಕೆ ಬರ್ತದೆ. ಈ ನಿವೃತ್ತಿ ಇರೋದ್ರಿಂದ ಇವ್ರಿಗೊಂದ್ ಸ್ವಲ್ಪ ಹೆಚ್ಚು ದುಡ್ಡು ಮಾಡುವುದರಲ್ಲಿ ಆಸಕ್ತಿ ಕಡಿಮೆ ಇರ್ತದೆ. ಅಥವಾ ಪ್ರಯತ್ನಕ್ಕೂ ಪ್ರತಿಫಲ ಕೆಲವರು ಸಿಗ್ತಿರೋದಿಲ್ಲ ಸಾಮಾನ್ಯವಾಗಿ. ಎಷ್ಟೋ ಜನ ಧನುರಾಶಿಯರು ಕೋಟ್ಯಾಧೀಶ್ವರ ಇದ್ದಾರೆ. ಅದು ಅವರ ಜನ್ಮಾಂತರ ಸುಕೃತ, ಗ್ರಹಗತಿಗಳ ಬೇರೆ ಬೇರೆ ಯೋಗಗಳಿಂದ. ಹಿಂಗಾಗಿ ಸಾಮಾನ್ಯವಾಗಿ ಧನುರಾಶಿ ಮೂಲಾ ನಕ್ಷತ್ರ ಜನಿಸಿದವರು ಈ ಪ್ರಕಾರವಾಗಿರುತ್ತಾರೆ ಅಂತ ಹೇಳುತ್ತಾ ನನ್ನ ಇವತ್ತಿನ ಈ ಸಂಚಿಕೆಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಬಹುಮುಖ್ಯವಾಗಿ ಬರುವಂತಹ ಶಿವರಾತ್ರಿ ಮಾಘ ಮಾಸ ಬಹುಳ ತ್ರಯೋದಶಿಯ ದಿನ ಭಾನುವಾರ 15ನೇ ತಾರೀಕು ಏನು ಮಹಾಶಿವರಾತ್ರಿ ಉತ್ಸವ ಬರ್ತಾ ಇದೆ. ಆ ಭಗವನ್ ನಾರಾಯಣ ಮಹಾವಿಷ್ಣು, ಆ ಮಹೇಶ್ವರ, ಶಂಕರ, ಭವಾನಿ ಶಂಕರ, ಸಾಂಬ ಸದಾಶಿವ ನಿಮ್ಮೆಲ್ಲರಿಗೂ ವಿಶೇಷವಾದಂತಹ ಅನುಗ್ರಹವನ್ನು ಮಾಡಲಿ. ಶಂ ಹರ ಇತಿ ಶಂಕರ. ನಿಮ್ಮೆಲ್ಲ ಸಂಕಷ್ಟಗಳನ್ನ, ದುಃಖಗಳನ್ನ, ದೈನ್ಯಗಳನ್ನ, ದಾರಿದ್ರ್ಯಗಳನ್ನ ಭಗವಂತ ಹರಣ ಮಾಡ್ಲಿ. ಅನೇಕ ಜನರು ಕಮೆಂಟ್ ಅಲ್ಲಿ ನಿರಾಸಾಭಾವವನ್ನು ವ್ಯಕ್ತಪಡಿಸ್ತಾರೆ. ತಮ್ಮ ಜೀವನದಲ್ಲಾಗಿರುವಂತಹ ಅಸಫಲತೆ, ಅಸಮಾಧಾನ, ದುಃಖದ ಬಗ್ಗೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಜೀವನಾನೇ ಹಿಂಗೆ. ಜೀವನಕ್ಕೆ ನಾವು ಪ್ರಶ್ನೆ ಮಾಡೋ ಹೋಗಿಲ್ಲ, ಪರಿಶ್ರಮ ಪಡಬೇಕು, ಪ್ರಯತ್ನ ಮಾಡಬೇಕು. ಮನುಷ್ಯ ಜನ್ಮ ಆಗಿದ್ದೇ ಪ್ರಾರಬ್ಧವನ್ನ ಶಮನ ಮಾಡ್ಲಿಕ್ಕೆ, ಪ್ರಾರಬ್ಧವನ್ನ ಅನುಭವಿಸಲಿಕ್ಕೆ. ಅದಕ್ಕೆ ಪ್ರಶ್ನೆ ಮಾಡೋ ಹಾಗಿಲ್ಲ, ಧೈರ್ಯದಿಂದ ಎದುರಿಸಬೇಕು. ಧೈರ್ಯ ಇಲ್ಲ, ಸಹಾಯ ತಗೊಳ್ರಿ, ಶಾಸ್ತ್ರದ ಸಹಾಯ ತಗೊಳ್ರಿ, ಭಗವಂತನಿಗೆ ಶರಣಾಗ್ರಿ, ಭಯ ಪಡಬೇಡ್ರಿ, ನಿರಾಸಾಭಾವದಲ್ಲಿ ಇರಬೇಡ್ರಿ. ಈ ಸಮಯ ಒಂದೇ ರೀತಿ ಇರೋದಿಲ್ಲ. ಭಗವಂತ ಎಲ್ಲರ ಜೀವನದಲ್ಲೂ ದುಃಖವನ್ನ ಸುಖವನ್ನಿಟ್ಟೆ ನಮ್ಮನ್ನು ಕಳಿಸಿರ್ತಾನೆ. ಅದಕ್ಕಾಗಿ ನಾವು ಕಾಯಬೇಕು ಅಂತ ಹೇಳುತ್ತಾ ಇವತ್ತಿನ ಸಂಚಿಕೆಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ನಮ್ಮ ಈ ಎಪಿಸೋಡ್ಗಳು ನಿಮ್ಗೆ ಇಷ್ಟವಾಗ್ತಾ ಇದೆ ಅಂತ ಆದ್ರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ, ನಿಮ್ಮ ಪ್ರೀತಿ ಪಾತ್ರರಲ್ಲಿ ಹಂಚಿಕೊಳ್ಳಿ ಅಂತ ಹೇಳುತ್ತಾ ನಾನು ವಂದನೆಯನ್ನ ತೋರ್ತೇನೆ. ನಮಸ್ಕಾರ.